ತಿನ್ನುವ ಬಡತನದ ನಡುವೆಯೂ ಐಐಟಿ ಪ್ರವೇಶ ಗಿಟ್ಟಿಸಿದ ಯುವಕ. ತಂದೆ ತಾಯಿ ಕೂಲಿ ಮಾಡ್ತಿದ್ರೆ ಯುವಕ ಓದಿ ಜೆಡಬ್ಲ್ಇ ಸೀಟು ಗಿಟ್ಟಿಸಿದ. ಎಸ್ ವೀಕ್ಷಕರೇ, ಸಾಧನೆ, ಕೀರ್ತಿ, ಶಿಕ್ಷಣ, ಕಲೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ. ಪರಿಶ್ರಮ ಹೊಂದಿದ್ರೆ ಸಾಕು, ಗೆಲುವು ನಮ್ಮದೇ ಅನ್ನೋ ಮಾತು ಅಕ್ಷರಶಃ ಸತ್ಯ. ಯಾವ ವ್ಯಕ್ತಿ ಕಷ್ಟಪಡ್ತಾನೋ ಅವನು ಸುಖವಾಗಿಯೇ ಇರ್ತಾನೆ. ಶ್ರಮಕ್ಕೆ ಎಂದಿಗೂ ಪ್ರತಿಫಲ ಇದ್ದೇ ಇರುತ್ತೆ ಅನ್ನೋ ಮಾತಿದೆ. ಅದೆಷ್ಟೋ ಜನ ಮಕ್ಕಳು ಬಡತನ ಅನುಭವಿಸುತ್ತಲೇ ಸಾಧನೆಯ ಕಿರೀಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಹೆತ್ತವರ ಕನಸು ನನಸು ಮಾಡಲು ಹಗಲು ರಾತ್ರಿ ಕಷ್ಟ ಬೀಳ್ತಾರೆ. ಈತ ದೇಶದ ಪ್ರತಿಷ್ಠಿತ ಪರೀಕ್ಷೆಗಳಾದ ಐಐಟಿ ಪ್ರವೇಶ ಅನ್ನೋದು ಬಡವರಿಗೆ ದೂರದ ಮಾತು ಎನ್ನುತ್ತಾರೆ. ಆದರೆ ಇಲ್ಲೊಬ್ಬ ಯುವಕ ಕಿತ್ತು ತಿನ್ನುವ ಬಡತನದ ನಡುವೆಯೂ ಜೆಡಬ್ಲ್ಇ ಪ್ರವೇಶವನ್ನ ಗಿಟ್ಟಿಸಿಕೊಂಡು ಸಾಧನೆಗೆ ಬಡತನ ಮುಖ್ಯವಲ್ಲ ಎಂದು ತೋರಿಸಿಕೊಟ್ಟಿದ್ದಾನೆ. ಎಲ್ಲಿ ಅಂತೀರಾ ಈ ಸ್ಟೋರಿಯನ್ನ ನೋಡಿ. ಹೀಗೆ ಗಂಡ ಹೆಂಡತಿ ಇಬ್ಬರು ಬಿರು ಬಿಸಿಲೆನ್ನದೆ ಇಟ್ಟಿಗೆ ಕಾರ್ಖಾನೆಯಲ್ಲಿ ಕೂಲಿ ಮಾಡ್ತಾ ಇರುವುದು, ಮತ್ತೊಂದು ಕಡೆ ಮನೆಯಲ್ಲಿ ಮಗ ಶ್ರದ್ಧೆಯಿಂದ ಓದ್ತಾ ಇರುವುದು. ಈ ದೃಶ್ಯ ಕಂಡು ಬಂದಿರುವುದು ಬೇರೆಲ್ಲೂ ಅಲ್ಲ, ಚಿತ್ರದುರ್ಗದಲ್ಲಿ. ಹೌದು, ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ತಂದೆ ತಾಯಿಗಳಿಬ್ಬರು ದಿನಗೂಲಿ ನೌಕರರು. ಬಡತನದಲ್ಲಿ ಓದಿ ಜೆಡಬ್ಲ್ಇ ಸೀಟನ್ನ ಗಿಟ್ಟಿಸಿಕೊಳ್ಳುವ ಮೂಲಕ ಯುವಕ ರವಿಚಂದ್ರ ಸಾಧನೆಯ ಕಿರೀಟವನ್ನ ತೊಟ್ಟಿದ್ದಾನೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಮರ್ಲಹಳ್ಳಿ ಗ್ರಾಮದ ರವಿಚಂದ್ರ ಕಠಿಣ ಪರಿಶ್ರಮದಿಂದ ಬಡತನದಲ್ಲಿಯೂ ಓದಿ ಯಾವುದೇ ಟ್ಯೂಷನ್ ಇಲ್ಲದೆ ಜೆಡಬ್ಲ್ಇ ಪರೀಕ್ಷೆಯನ್ನ ಪಾಸಾಗಿ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಗೆ ಪ್ರವೇಶವನ್ನ ಪಡೆದಿದ್ದಾನೆ. ಈತನ ತಂದೆ ತಾಯಿ ಮೂಲತಃ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ವಲಸೆ ಗ್ರಾಮದವರು. ಉದ್ಯೋಗ ಅರಸಿ ಮರ್ಲಹಳ್ಳಿ ಗ್ರಾಮಕ್ಕೆ ಬಂದವರು. ಅಂತಹವರ ಪುತ್ರ ಈಗ ದೇಶದ ಪ್ರತಿಷ್ಠಿತ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಸೀಟನ್ನ ಗಿಟ್ಟಿಸಿಕೊಂಡಿದ್ದು ಸದ್ಯ ಬಡತನದಲ್ಲಿ ಕಲಿಯುವ ಇತರರಿಗೆ ಮಾದರಿಯಾಗಿದ್ದಾನೆ. ಅಪ್ಪ ಅಮ್ಮ ಇಬ್ರು ಕೂಡ ಇಟ್ಟಿಗೆ ಕಾರ್ಖಾನೆಯಲ್ಲಿ ಇಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಇಬ್ರು ಕೂಲಿನಾಲಿ ಮಾಡಿ ತಮ್ಮ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸವನ್ನ ಕೊಡಿಸುತ್ತಿದ್ದಾರೆ. ಊರು ಬಿಟ್ಟು ಬೇರೆ ಊರಿಗೆ ಬಂದು ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯವನ್ನ ಕಟ್ಟಿಕೊಟ್ಟಿದ್ದಾರೆ. ಈ ಕುರಿತಾಗಿ ತಂದೆ ಮಲ್ಲೇಶ್ ಕೂಡ ಮಾತನಾಡಿದ್ರು. ನಾವು ಮದುವೆ ಕಾರಣಕ್ಕೋಸ್ಕರ ಏನೋ ಸಾಲ ಮಾಡ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಬಂದು ಸೇರ್ಕೊಂಡಿವಿ. ಇವಾಗ 13 ವರ್ಷ ಆಯ್ತು ಸೇರ್ಕೊಂಡು. ಜೀವನ ಅಂದರೆ ಭಾಳ ಕಷ್ಟ ಐತೆ. ಯಾಕಂದರೆ ಒಂದು ಹೆಲ್ಪ್ ಅಂದರೆ ಇದೈತಲ್ಲ, ನನ್ನ ಮಕ್ಕಳೇ ನನಗೆ ಆಸಿದ್ದಂಗೆ. ಅವ್ರು ಬಿಟ್ಟರೆ ನನಗೆ ಯಾರಿಲ್ಲ, ಅವರು ನನ್ನ ಬಿಟ್ಟರೆ ಅವ್ರಿಗೆ ಯಾರಿಲ್ಲ ಅಂತ ತಿಳ್ಕೊಂಡು ನಾನು ಕಷ್ಟಪಟ್ಟು ಜೀವನ ಮಾಡಿ ಓದಿಸ್ತಾ ಇದ್ದೀನಿ ಸರ್. ನಾನು 355 ಮಾಡ್ಕೊಂಬಂದೀನಿ ಸರ್. ಇವಾಗ 430 ರೂಪಾಯಿ ಕೊಡ್ತಾರೆ ಸರ್. ನಿಮ್ಮ ಮನೆಯವರಿಗೆ? ನಮ್ಮ ಮನೆಯವ್ರಿಗೂ ಅದೇ ಸರ್. ನಿಮ್ಮ ಮನೆಯವ್ರದ್ದು ಸ್ವಂತ ಸರ್? ನನಗೆ 2 ಮಕ್ಕಳು ಸರ್. ನಿಮ್ಮ ಮಗ IIT ಪಾಸ್ ಆಗಿದ್ದಾನೆ, ಏನನ್ಸುತ್ತೆ ಸರ್? MA ಪಡ್ತೀನಿ ಸರ್, ಅದಕ್ಕಂತಾನೆ. ಇನ್ನು ಐಐಟಿ ಪ್ರವೇಶ ಪಡೆದ ರವಿಚಂದ್ರ ಮಾತನಾಡಿ, ನಾನು ಓದಿದ್ದು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ. ನನ್ನ ಈ ಸಾಧನೆಗೆ ನಮ್ಮ ಅಪ್ಪ ಅಮ್ಮನೇ ಮೊದಲ ಕಾರಣ. ನಾನು ಮೊರಾರ್ಜಿ ದೇಸಾಯಿ ಸ್ಟೂಡೆಂಟ್ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಕಾರಣ ನಮ್ಮ ಶಿಕ್ಷಕರು ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದ್ರು, ಸ್ಪೆಷಲ್ ಕ್ಲಾಸ್ಗಳನ್ನ ತೆಗೆದುಕೊಂಡ್ರು. ನಾನು ಕೂಡ ಬೆಳಗ್ಗೆ 3 ಗಂಟೆ ಮತ್ತು ಸಂಜೆ 3 ಗಂಟೆಗೆ ಓದ್ತಾ ಇದ್ದೆ ಎಂದಿದ್ದಾರೆ. ಮೊರಾರ್ಜಿ ವಿದ್ಯಾರ್ಥಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಲು ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಮೊರಾರ್ಜಿ ಶಾಲೆಯಲ್ಲಿ ಓದುವುದರಿಂದ, ಕಾಲೇಜಲ್ಲಿ ಓದುವುದರಿಂದ ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಒಂದು ಮೊರಾರ್ಜಿ ಕಾಲೇಜಲ್ಲಿ ನಮ್ಮ ಕ್ರೈಸ್ ಡಿಪಾರ್ಟ್ಮೆಂಟ್ ಅವರು ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು. ಸೊ ಅದರಿಂದ ನಮಗೆ ತುಂಬ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಯಿತು. ಅದರ ಜೊತೆಗೆ ಕ್ರೈಸ್ ಡಿಪಾರ್ಟ್ಮೆಂಟಿಂದ ಪುಸ್ತಕಗಳು ಸಹ ಕೊಡ್ತಿದ್ರು. ಅದರಲ್ಲಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ಇರ್ತಿದ್ವು. ಸೊ ಅವನ್ನ MCQsನ ಎಲ್ಲ ಬಿಡಿಸ್ಕೊತಿದ್ವಿ. ಮತ್ತು ನಮ್ಮ ಕಾಲೇಜಿನ ಲೆಕ್ಚರ್ಸ್ ಸಹ ತುಂಬ ಚೆನ್ನಾಗಿ ಕ್ಲಾಸ್ಗಳೆಲ್ಲ ಮಾಡ್ತಿದ್ರು. ಸೊ ನಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಅವರೇ ತುಂಬ ಹೆಲ್ಪ್ ಮಾಡಿಕೊಟ್ರು ಇದ್ದವರು. ಸೊ ಆದ್ದರಿಂದ ನಮಗೆ ಯಾವುದೇ ರೀತಿ ನಮ್ಮ ಅಪ್ಪ ಅಮ್ಮ ಯಾವುದೇ ರೀತಿ ಕೋಚಿಂಗು ಯಾವುದೇ ರೀತಿ ಸೇರಿಸಿಲ್ಲ. ನಾವು ಮೊರಾರ್ಜಿಯಲ್ಲಿ ಓದಿರೋದ್ರಿಂದ ಅವರು ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು. ಅದ್ರ ಜೊತೆಗೆ ನಮ್ಮ ಒಂದು ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿಸಿದ್ರು. ಅದೇ ಆನ್ಲೈನ್ ಕ್ಲಾಸು, ಅದ್ರ ಜೊತೆಗೆ ಎಕ್ಸ್ಟ್ರಾ ಕ್ಲಾಸ್ ತಗೊಳೋದು, JEE ಅಡ್ವಾನ್ಸ್ಗೆ ಅಂತ ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತಿದ್ರು. ಮತ್ತು ನಾನು ಬಂದುಬಿಟ್ಟು ಡೈಲಿ ಬೆಳಗ್ಗೆ 3 ಅವರ್ಸು ಮತ್ತು ಸಾಯಂಕಾಲ ಒಂದು 3 ಅವರ್ಸ್ ಓದ್ತಿದ್ದೆ. ಮತ್ತು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ನ ಡೈಲಿ
ಎಷ್ಟಾಗುತ್ತೋ ಅಷ್ಟು ಒಂದು 10 ಕ್ವಶನ್ಸು ಅಥವಾ ಒಂದು 12 ಕ್ವಶನ್ಸು ಡೈಲಿ ಇಷ್ಟೇ ಸ್ವಲ್ಪ ಕ್ವಶನ್ಸ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ನನಗೆ ಇನ್ಸ್ಪಿರೇಷನ್ ಏನಪ್ಪ ಅಂದರೆ ನಮ್ಮ ಅಪ್ಪ ಅಮ್ಮನೇ. ಯಾಕಂದರೆ ನಮ್ಮ ಒಂದು ಬಡತನನೇ ನನಗೆ ಓದಬೇಕಂತ ಒಂದು ಛಲ ಹುಟ್ಟಿಸ್ತು. ಮತ್ತು ಇನ್ನು ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಒಬ್ಬರಲ್ಲೊಬ್ಬರು IIT NIT ಈ ರೀತಿ ಜಾಯ್ನ್ ಆಗ್ತಿದ್ರು. ಸೊ ಅದರಿಂದಾಗಿ ನಾನು ಹೋದ ವರ್ಷ NIT ವಾರಣಗಲ್ಲಿಯಲ್ಲಿ ರಘುವಣ್ಣ ಅಂತ ಹೋಗಿದ್ದಾನೆ, ಮತ್ತು IIT ವಾರಣಾಸಿಯಲ್ಲಿ ವಸಂತಣ್ಣ ಅಂತ ಹೋಗಿದ್ದಾರೆ. ಅವ್ರನ್ನೆಲ್ಲ ಕೇಳಿದೆ, ಅಣ್ಣ ಯಾವ ರೀತಿ ಅಣ್ಣ ಇದಕ್ಕೆ ಪ್ರಿಪ್ರೇಷನ್ ಆಗೋದು ಹೆಂಗೆ ಅಣ್ಣ ಅಂತ. ಆಗ ರಘುವಣ್ಣ ನನಗೆ ತುಂಬಾ ಹೆಲ್ಪ್ ಮಾಡ್ದ. ಸೊ ಆತನ ಒಂದು ಸಹಾಯದಿಂದ ನಾನು ಈ IIT ಧಾರವಾಡಕ್ಕೆ ಹೋಗಲು ಅಡ್ಮಿಷನ್ ಆಗೋಕ್ಕೆ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಆತನೇ ಹೆಲ್ಪ್ ಮಾಡಿದೆ. ಒಟ್ನಲ್ಲಿ ಕಿತ್ತು ತಿನ್ನುವ ಬಡತನ, ಅಪ್ಪ ಅಮ್ಮ ಕೂಲಿ ಮಾಡಿ ಸಾಕ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದ ಯುವಕ ರವಿಚಂದ್ರ ಇಂದು ಈ ಸಾಧನೆಯನ್ನ ಮಾಡಿದ್ದಾನೆ. ಪ್ರತಿಯೊಬ್ಬ ಮಕ್ಕಳು ಕೂಡ ತಮ್ಮ ತಂದೆ ತಾಯಿಯ ಕಷ್ಟವನ್ನ ಅರಿತು ಶೈಕ್ಷಣಿಕವಾಗಿ ಬೆಳವಣಿಗೆಯನ್ನ ಹೊಂದಿದ್ರೆ ಮುಂದೊಂದು ದಿನ ಒಂದೊಳ್ಳೆ ಜೀವನವನ್ನ ಕಟ್ಕೊಳ್ಬಹುದು. ಹಾಗೆ ಸಾಧನೆಗೆ ಬಡತನದ ಅಂಗಿಲ್ಲ, ಆಸಕ್ತಿ ಪರಿಶ್ರಮ ಬೇಕಷ್ಟೇ ಎಂಬುದನ್ನ ತೋರಿಸಿಕೊಟ್ಟು ಇತರರಿಗೆ ಮಾದರಿಯಾಗಿದ್ದಾನೆ ಈ ಯುವಕ. ಈ ಯುವಕನ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಎಂದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಆಶಯವಾಗಿದೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.